ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಮೂಲಗಳಿಂದ ಒಂದು ಮಜವಾದ ವಿಷಯದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಬೆಳೆಯುವ ವಯಸ್ಸಿನಲ್ಲಿ ನಮ್ಮ ದೇಹ ಹೇಗಿರುತ್ತೆ ಅಂತ ನೋಡೋಣ. ಹೇಗಿರುತ್ತೆ? ಅದು ಹೆದ್ದಾರಿಯಲ್ಲಿ ಜೋರಾಗಿ ಓಡ್ತಿರುವಾಗಲೇ ಒಳಗಿಂದೊಳಗೆ ರಿಪೇರಿ ಆಗ್ತಿರುವ ಹೊಸ ಪಾರ್ಟ್ಸ್ ಸೇರ್ಕೊಡುತ್ತಿರುವ ಒಂದು ಹೈ ಸ್ಪೀಡ್ ಕಾರಿನ ಎಂಜಿನ್ ತರ. ಓಹೋ, ಖಂಡಿತ. ಈ ಹೈ ಸ್ಪೀಡ್ ಎಂಜಿನ್ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಸರಿಯಾದ ಫ್ಯೂಯಲ್, ಒಳ್ಳೆ ಮೇಂಟೆನೆನ್ಸ್ ಮತ್ತೆ ಒಬ್ಬ ಹುಷಾರಾದ ಡ್ರೈವರ್ ಬೇಕೇ ಬೇಕು. ಹೌದು. ಇಂದಿನ ನಮ್ಮ ಡೀಪ್ ಡೈವ್ ಮಿಷನ್ ಕೂಡ ಅದೇ ಅಲ್ವಾ? ಈ ಎಂಜಿನ್ ಅನ್ನು ಹೇಗೆಲ್ಲ ಕಾಪಾಡಿಕೊಳ್ಳಬಹುದು ಅಂತ ಮೂಲಗಳಿಂದ ಅರ್ಥ ಮಾಡಿಕೊಳ್ಳುವುದು. ನಿಜ. ಕಾರ್ ಓಡಲು ಫ್ಯೂಯಲ್ ಬೇಕು. ಹಾಗೆ ನಮ್ಮ ದೇಹದ ಎಂಜಿನ್ಗೆ ಪೌಷ್ಟಿಕ ಆಹಾರವೇ ಫ್ಯೂಯಲ್. ಅಂದ್ರೆ ಈಗ ಈ ಪ್ರೋಟೀನ್ಸು ಒಂದು ಕಟ್ಟಡದ ಇಟ್ಟಿಗೆಗಳ ಹಾಗೆ ಕೆಲಸ ಮಾಡಿದ್ರೆ, ಕಾರ್ಬೋಹೈಡ್ರೇಟ್ಸು ಆ ಕಟ್ಟಡಕ್ಕೆ ಶಕ್ತಿ ಕೊಡುವ ಕರೆಂಟ್ ತರನಾ? ಹೌದು, ಎಕ್ಸಾಕ್ಟ್ಲಿ. ಪ್ರೋಟೀನ್ಸ್ ನಮ್ಮ ಮಸಲ್ಸ್ ಬೆಳವಣಿಗೆಗೆ ಸಹಾಯ ಮಾಡ್ತವೆ. ಹಾಲು, ಮೊಸರು, ಪನೀರ್, ರಾಜ್ಮಾ ತಿಂದ್ರೆ ಸಾಕು, ಈ ಇಟ್ಟಿಗೆಗಳು ಸೇರ್ಕೊಂಡ ಹಾಗೆ. ಓಕೆ, ಮತ್ತೀ ಕಾರ್ಬೋಹೈಡ್ರೇಟ್ಸ್? ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ದೇಹಕ್ಕೆ ಶಕ್ತಿ ಕೊಡ್ತವೆ. ನಮ್ಮ ರಾಗಿ ಅಥವಾ ಮಿಲೆಟ್ಸ್ ತರಹದ ಸಿರಿಧಾನ್ಯಗಳು ಇದಕ್ಕೆ ಬೆಸ್ಟ್. ಹೌದಾ? ಹಾಗಾದ್ರೆ ಮೂಳೆ ಗಟ್ಟಿಯಾಗಲು ಕ್ಯಾಲ್ಸಿಯಂ ಬೇಕು, ಅದಕ್ಕೆ ಚೀಸ್, ಹಾಲು ಕುಡಿಬೇಕು. ಮತ್ತೆ ರಕ್ತಕ್ಕೇಂ ಬೇಕು? ರಕ್ತದ ಉತ್ಪಾದನೆಗೆ ಐರನ್ ಬೇಕು. ಪಾಲಕ್ ಸೊಪ್ಪು, ಒಣದ್ರಾಕ್ಷಿ, ಅಂಜೂರ ತಿಂದ್ರೆ ಐರನ್ ಸಿಗುತ್ತೆ. ಜೊತೆಗೆ ಮೆದುಳಿನ ಚುರುಕಿಗೆ ವಿಟಮಿನ್ B12 ಕೂಡ ಬಹಳ ಮುಖ್ಯ ಅಲ್ವಾ? ಖಂಡಿತ. ಈಗ ಒಳ್ಳೆ ಫ್ಯೂಯಲ್ ಹಾಕಿದ್ಮೇಲೆ ಎಂಜಿನ್ ಜೋರಾಗೋಡುತ್ತೆ. ಆದ್ರೆ ಓಡಿದಷ್ಟು ಬಿಸಿಯಾಗತ್ತೆ, ಧೂಳು ಸೇರುತ್ತೆ. ನಮ್ಮ ದೇಹ ಕೂಡ ಹಾಗೇನಾ? ಬೆಳೆಯೋ ವಯಸ್ಸಿನಲ್ಲಿ ತುಂಬಾ ಬೆವರು ಬರುತ್ತೆ. ಹೌದು. ಬೆವರು ಮತ್ತೆ ಧೂಳು ಸೇರಿದಾಗ ಎಂಜಿನ್ ಕ್ಲೀನ್ ಮಾಡಬೇಕು. ಅದೇ ನಮ್ಮ ಮೇಂಟೆನೆನ್ಸ್. ಪ್ರತಿದಿನ ಸ್ನಾನ ಮಾಡಬೇಕು. ಆರ್ಮ್ಪಿಟ್ಸ್ ಅಂದ್ರೆ ಕಂಕುಳು ಮತ್ತು ದೇಹದ ಇತರ ಭಾಗಗಳನ್ನು ಬ್ಯಾಕ್ಟೀರಿಯಾದಿಂದ ಕಾಪಾಡಬೇಕು, ರೈಟ್? ನಿಜ. ಈ ವಯಸ್ಸಿನಲ್ಲಿ ಹೆಣ್ಮಕ್ಕಳ ದೇಹದಲ್ಲಿ ಹೊಸ ಬದಲಾವಣೆಗಳು ಶುರುವಾಗ್ತವೆ. ಅದಕ್ಕೆ ಮೆನ್ಸ್ಟ್ರುಯಲ್ ಹೈಜೀನ್ ಬಹಳ ಅಗತ್ಯ. ಅಂದ್ರೆ ಸ್ಯಾನಿಟರಿ ಪ್ಯಾಡ್ಸ್ ಬಳಸಬೇಕಾ? ಹೌದು. ಸ್ಯಾನಿಟರಿ ಪ್ಯಾಡ್ಸ್ ಅಥವಾ ರಿಯೂಸಬಲ್ ಕ್ಲಾತ್ ಪ್ಯಾಡ್ಸ್ ಬಳಸೋದು ಮುಖ್ಯ. ಈ ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಒಂದು ಡೌಟ್ ಇದೆ. ಇವುಗಳನ್ನು ಬಳಸಿದ ಮೇಲೆ ಟಾಯ್ಲೆಟ್ಟಲ್ಲಿ ಯಾಕೆ ಫ್ಲಶ್ ಮಾಡಬಾರದು? ಕಸದ ಬುಟ್ಟಿಗೆ ಯಾಕೆ ಹಾಕಬೇಕು? ಯಾಕಂದ್ರೆ ಸ್ಯಾನಿಟರಿ ಪ್ಯಾಡ್ಸ್ ನೀರನ್ನು ಹೀರಿಕೊಂಡು ದಪ್ಪ ಆಗುತ್ತವೆ. ಫ್ಲಶ್ ಮಾಡಿದ್ರೆ ಪೈಪ್ಗಳು ಬ್ಲಾಕ್ ಆಗ್ತವೆ. ಓಹೋ, ಮತ್ತೆ ಅದರಲ್ಲಿ ಪ್ಲಾಸ್ಟಿಕ್ ಇರೋದ್ರಿಂದ ಮಣ್ಣಿಗೂ ಕೆಟ್ಟದ್ದಲ್ವಾ? ಎಕ್ಸಾಕ್ಟ್ಲಿ. ಅದಕ್ಕೆ ಕಾಗದದಲ್ಲಿ ಸುತ್ತಿ ಕಸದ ಬುಟ್ಟಿಗೆ ಹಾಕಬೇಕು. ನಮ್ಮ ಕರ್ನಾಟಕ ಸರ್ಕಾರದ ಶುಚಿ ಸ್ಕೀಮ್ ಬಗ್ಗೆ ಗೊತ್ತಾ? ಶಾಲೆಯಲ್ಲಿ ಉಚಿತವಾಗಿ ಪ್ಯಾಡ್ಸ್ ಕೊಡ್ತಾರಲ್ಲ, ಅದೇನಾ? ಹೌದು. ಶುಚಿ ಸ್ಕೀಮ್ ಮತ್ತು ಮೆನ್ಸ್ಟ್ರುಯಲ್ ಹೈಜೀನ್ ಸ್ಕೀಮ್ ಮೂಲಕ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ಸ್ ಫ್ರೀಯಾಗಿ ಸಿಗ್ತವೆ. ಗ್ರೇಟ್. ಎಂಜಿನ್ ಕ್ಲೀನ್ ಮಾಡೋ ಬಗ್ಗೆ ಅರ್ಥ ಆಯ್ತು. ಆದ್ರೆ ದೇಹದಲ್ಲಿ ಇಷ್ಟೆಲ್ಲ ಹೊಸ ಬದಲಾವಣೆಗಳಾಗ್ತಿವಲ್ಲ, ಇದನ್ನೆಲ್ಲ ಒಳಗಣೆಯಿಂದ ಯಾರು ಕಂಟ್ರೋಲ್ ಮಾಡ್ತಾರೆ? ಅದಕ್ಕೊಂದು ರಿಮೋಟ್ ಕಂಟ್ರೋಲ್ ಇದೆ. ಯಾವುದದು? ಮೆದುಳಿನಿಂದ ಬರುವ ಕೆಮಿಕಲ್ ಮೆಸೆಂಜರ್ಸ್ ಅಂದ್ರೆ ಹಾರ್ಮೋನ್ಸ್. ಇವೇ ನಮ್ಮ ದೇಹದ ಬೆಳವಣಿಗೆಯ ರಿಮೋಟ್ ಕಂಟ್ರೋಲ್. ವಾವ್! ಅಂದ್ರೆ ನಮ್ಗೆ ಕೆಲವೊಮ್ಮೆ ಕಾರಣವೇ ಇಲ್ಲದೆ ಸಿಟ್ಟು ಬರೋದು ಅಥವಾ ಇದ್ದಕ್ಕಿದ್ದಂತೆ ಅಳು ಬರೋದು, ಇದೆಲ್ಲ ಈ ಹಾರ್ಮೋನ್ಸ್ ಮಾಡೋ ಕೆಲ್ಸನಾ? ಹೌದು. ಈ ಹಾರ್ಮೋನ್ಸ್ ರಕ್ತದಲ್ಲಿ ಸೇರಿದಾಗ ಖಾಲಿ ರಸ್ತೆಯಲ್ಲಿ ನೂರಾರು ಹೈಸ್ಪೀಡ್ ಕಾರುಗಳು ಒಮ್ಮೆಲೆ ನುಗ್ಗಿ ಬಂದ ಹಾಗೆ ಆಗುತ್ತೆ. ಇವು ನಮ್ಮ ಮೂಡನ್ನು ಬದಲಾಯಿಸುತ್ತವೆ. ಓಕೇ, ಅಂದ್ರೆ ಬೆಳೆಯೋ ವಯಸ್ಸಿನಲ್ಲಿ ಈ ರೀತಿ ಆಗುವುದು ಸಹಜ, ಭಯಪಡ್ಬೇಕಾಗಿಲ್ಲ. ಎಂಜಿನ್ ರೆಡಿ, ರಿಮೋಟ್ ಕಂಟ್ರೋಲ್ ಬಗ್ಗೆನೂ ಗೊತ್ತಾಯ್ತು. ಆದ್ರೆ ಕಾರು ಓಡಿಸುವ ಡ್ರೈವರ್ ಹುಷಾರಾಗಿರ್ಬೇಕಲ್ವಾ? ಇಲ್ಲದಿದ್ರೆ ಅಪಘಾತ ಖಂಡಿತ. ಹಾಗಾದ್ರೆ ಆ ಡ್ರೈವರ್ ಯಾರು? ಆ ಡ್ರೈವರ್ ನಾವೇ. ನಾವು ತಗೊಳ್ಳುವ ನಿರ್ಧಾರಗಳೇ ಸ್ಟೀರಿಂಗ್ ವೀಲ್. ಉದಾಹರಣೆಗೆ, ಇಂಟರ್ನೆಟ್ಟಲ್ಲಿ ನಾವು ಏನೇ ಮಾಡಿದ್ರೂ ಅದು ಡಿಜಿಟಲ್ ಫುಟ್ಪ್ರಿಂಟ್ ಆಗಿ ಉಳಿಯುತ್ತೆ. ಡಿಜಿಟಲ್ ಫುಟ್ಪ್ರಿಂಟ್ ಅಂದ್ರೆ? ಅದು ಹೇಗಂದ್ರೆ, ಶುದ್ಧವಾದ ಬಿಳಿ ಕಂಬಳಿಯ ಮೇಲೆ ಕೆಸರಿನ ಬೂಟು ಹಾಕ್ಕೊಂಡು ನಡೆದ ಹಾಗೆ. ಆ ಕಲೆ ಎಂದಿಗೂ ಹೋಗೋದಿಲ್ಲ. ಅಯ್ಯೋ, ಅಂದ್ರೆ ನಾವ್ ಯಾರನ್ನಾದ್ರೂ ಆನ್ಲೈನ್ನಲ್ಲಿ ರೇಗಿಸಿದ್ರೆ ಅಥವಾ ಸೈಬರ್ ಬುಲ್ಲಿಂಗ್ ಮಾಡಿದ್ರೆ ಆ ಕಲೆ ಕೂಡ ಹಾಗೆ ಉಳಿಯುತ್ತಾ? ಇದು ಅಗತ್ಯವೇ ಅಂತ. ಅರ್ಥ ಆಯ್ತು. ಮತ್ತೆ ಈ ಟೊಬ್ಯಾಕೋ ಅಂದ್ರೆ ಗುಟ್ಕಾ, ಸಿಗರೇಟು ಮತ್ತೆ ಆಲ್ಕೋಹಾಲ್, ಇವೆಲ್ಲ ಇಂಜಿನ್ಗೆ ಹಾಕುವ ಕೆಟ್ಟ ಫ್ಯೂಲ್ ಇದ್ದಾಗೆ ಅಲ್ವಾ? ಕೆಟ್ಟ ಫ್ಯೂಲ್ಗಿಂತಲೂ ಡೇಂಜರ್. ಇವು ಇಂಜಿನ್ ಅನ್ನು ಒಳಗಿಂದೊಳಗೆ ತುಕ್ಕು ಹಿಡಿಯುವಂತೆ ಮಾಡ್ತವೆ. ಹೌದಾ? ಹೌದು. ಇವು ಅಡಿಕ್ಷನ್ ಅಂದ್ರೆ ಚಟವಾಗಿ ಬದಲಾಗಿ ಮೆದುಳಿನ ಯೋಚನಾ ಶಕ್ತಿಯನ್ನು ಶಾಶ್ವತವಾಗಿ ಹಾಳು ಮಾಡ್ತವೆ. ಓಕೆ, ಸರಿಯಾದ ಪೌಷ್ಟಿಕ ಆಹಾರ,
ದೇಹದ ಸ್ವಚ್ಛತೆ, ಹಾರ್ಮೋನ್ಸ್ ಬಗ್ಗೆ ತಿಳುವಳಿಕೆ ಮತ್ತೆ ಹುಷಾರಾದ ನಿರ್ಧಾರಗಳು ನಮ್ಮ ಇಂಜಿನ್ ಅನ್ನು ಸೂಪರ್ ಆಗಿ ಇಡ್ತವೆ. ಹೌದು, ಈ ಎಲ್ಲಾ ವಿಚಾರಗಳನ್ನು ನಮ್ಮ ಮೂಲಗಳು ತುಂಬಾ ಚೆನ್ನಾಗಿ ವಿವರಿಸಿವೆ. ನಿಜ. ಇವತ್ತಿನ ಡೀಪ್ ಡೈವ್ ಮುಗಿಸುವ ಮುನ್ನ ಬಿಳಿ ಕಂಬಳಿಯ ಮೇಲಿನ ಆ ಕೆಸರಿನ ಹೆಜ್ಜೆಗಳ ಬಗ್ಗೆ ಸ್ವಲ್ಪ ಯೋಚಿಸಿ. ಖಂಡಿತ. ಪ್ರತಿಯೊಬ್ಬರೂ ಯೋಚಿಸಲೇಬೇಕು. ನಾವು ಇಂಟರ್ನೆಟ್ನಲ್ಲಿ ಇಂದು ಬಿಟ್ಟು ಹೋಗುವ ಡಿಜಿಟಲ್ ಫುಟ್ಪ್ರಿಂಟ್ 10 ವರ್ಷಗಳ ನಂತರ ಬೇರೆಯವರಿಗೆ ನಮ್ಮ ಬಗ್ಗೆ ಎಂತಹ ಕಥೆಯನ್ನು ಹೇಳಬಹುದು ಅಂತ ಯೋಚಿಸುವುದು ಒಳ್ಳೆಯದು.